ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ಫ್ರೆಂಡ್ಸ್ ಏನು ಮಾಡೋಣ, ಇವತ್ತು ನಾನು ಆ್ಯಕ್ಚುಲಿ ಎದ್ದಿರೋದೇ ಲೇಟು. ಯಾಕೆ ಅಂತ ಕೇಳ್ತೀರಾ? ನಾನು ದೇವಸ್ಥಾನಕ್ಕೆ ಹೋಗಿದ್ದೆ, ನೆನ್ನೆ ಮಾದಪ್ಪನ ಬೆಟ್ಟಕ್ಕೆ ಹೋಗಿದ್ದೆ. ತುಂಬಾ ಸ್ಟ್ರೈನ್ ಆಗಿಬಿಟ್ಟಿತ್ತು ಫ್ರೆಂಡ್ಸ್, ನಿದ್ದೆ ಮಾಡಿಬಿಟ್ಟಿದ್ದೀನಿ. ಯಾವ ಎಕ್ಸಸೈಸು ಏನೂ ಮಾಡಿಲ್ಲ, ಮತ್ತು ವಾಕು ಸಹ ಹೋಗಿಲ್ಲ. ಇವಾಗ ಅಡುಗೆ ಮಾಡಬೇಕು, ತಿಂಡಿ ಮಾಡಬೇಕು. ಏನು ತಿಂಡಿ ಮಾಡೋದು, ಏನು ಅಡುಗೆ ಮಾಡೋದು ಅಂತ ಥಿಂಕ್ ಮಾಡ್ತಾಯಿದ್ದೀನಿ. ಬನ್ನಿ ಏನು ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ರು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸೊಬ್ಬರಾದರೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ ನೋಡಿ ಫ್ರೆಂಡ್ಸ್. ಯಾರು ವೆಯ್ಟ್ ಲಾಸ್ ಮಾಡಬೇಕು ಅಂತಿದ್ದಾರೋ ಅಂಥವರು ನನ್ನ ವೀಡಿಯೋನ ವಿಸಿಟ್ ಮಾಡಿ. ಖಂಡಿತ ವೆಯ್ಟ್ ಲಾಸ್ ಆಗುತ್ತೆ. ಯಾಕಂದರೆ ನಾನು 100 ವೀಡಿಯೋಸ್ ಹಾಕಿದ್ದೀನಿ, ಅದು ಪ್ರತಿಯೊಂದು ಸಹ ವೆಯ್ಟ್ ಲಾಸ್ ವೀಡಿಯೋಸೇ ಫ್ರೆಂಡ್ಸ್. ಟ್ರೈ ಮಾಡ್ತಾ ಬನ್ನಿ, ಖಂಡಿತ ಪಕ್ಕಾ ರಿಸಲ್ಟ್ ಕೊಡುತ್ತೆ. ಈಗ ಸಾಂಬಾರು ಪ್ರಿಪೇರ್ ಮಾಡೋಣ. ಇವತ್ತು ನಾನು ಅಡುಗೆನೇ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ಮಾತ್ರ ಸ್ವಲ್ಪ ತಿಂಡಿ ಮಾಡ್ಕೋತೀನಿ, ರೊಟ್ಟಿ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ನನ್ನ ವೀಡಿಯೋಲೆಲ್ಲ ರೊಟ್ಟಿ ತೋರಿಸ್ತಾ ಇದ್ದೀನಿ, ಅದಕ್ಕೆ ನಾನು ರೊಟ್ಟಿ ತೋರಿಸ್ತಾ ಇಲ್ಲ. ಮತ್ತು ಸಾಂಬಾರು ಮಾಡ್ಕೊತಾ ಇದ್ದೀನಿ, ಅದನ್ನು ತೋರಿಸ್ತಾ ಇಲ್ಲ. ಆಲ್ರೆಡಿ ಆ ಸಾಂಬಾರು ತೋರಿಸಿದ್ದೀನಿ. ಏನು ಸಾಂಬಾರು ಗೊತ್ತಾ ಇವತ್ತು? ಇದೇ ಸಾಂಬಾರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸಾಂಬಾರು ಆ್ಯಕ್ಚುಲಿ ಹಿಂದೆ ವಿಡಿಯೋಲಿ ಹಾಕಿದ್ದೀನಿ ನಾನು, ಅದಕ್ಕೆ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇಲ್ಲ. ಇದೇನು ಅಂದರೆ ಅಳಸಂದೆ ಕಾಳು, ಹಸಿ ತಗಡಿ ಕಾಳು ಫ್ರೆಂಡ್ಸ್. ಇದು ನಮ್ಮ ಹತ್ರನೇ ಸಿಕ್ಕಿತ್ತು, ನಮ್ಮ ತೋಟದಲ್ಲೇ. ಅದಕ್ಕೆ ಇದೇ ಸಾಂಬಾರು ಮಾಡಿ ಫ್ರೆಶ್ಶಾಗಿ ಮುದ್ದೆ ಮಾಡಿ ಅನ್ನ ಮಾಡ್ತಾಯಿದ್ದೀನಿ. ನೋಡೋಣ, ಆದರೆ ರೊಟ್ಟಿ ಮಾಡ್ಕೋತೀನಿ, ಇಲ್ಲ ಅಂದರೆ ಬಿಸಿ ಬಿಸಿ ಸಾಂಬಾರು ಜೊತೆ ಮುದ್ದೆನೇ ಬ್ಯಾಟಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಸ್ಟ್ರೈನ್ ಆಗಿದೆ ಫ್ರೆಂಡ್ಸ್, ಯಾಕಂದರೆ ಬೆಟ್ಟಕ್ಕೆ ಹೋಗಿದ್ನಲ್ಲ, ಅದಕ್ಕೆ. ಬನ್ನಿ, ಸಾಂಬಾರು ಮಾಡೋದೆಲ್ಲ ತೋರಿಸಲ್ಲ. ಸುಮಾರು ಜನ ಫ್ರೆಂಡ್ಸ್ ನನಗೆ ಕಮೆಂಟ್ ಮಾಡಿದ್ದೀರಾ, ಅಕ್ಕ ನಾನು ವೆಯ್ಟ್ ಲಾಸ್ ಆಗಿದ್ದೀನಿ ಅಂತ. ಅದೊಂದು 2 ಕಮೆಂಟ್ ತೊಗೊಂಡಿದ್ದೀನಿ, ಅದನ್ನಿಲ್ಲಿ ಹಾಕ್ತೀನಿ ನೋಡಿ. ನೀವು ನಿಜ ನನ್ನ ವೆಯ್ಟ್ ಲಾಸ್ ಆಗುತ್ತೆ. ನಾನು ಕಷಾಯಗಳು ಅದೆಲ್ಲ ಟ್ರೈ ಮಾಡ್ತಾ ಬಂದು ನೋಡಿ. ನಾನು ಅವತ್ತು ಕಷಾಯ ಮಾಡಿಕೊಂಡೆ, ಆಲ್ರೆಡಿ ನಮ್ಮಲ್ಲಿ ತೀರೇ ಹೋಗಿದೆ. ಯಾಕಂದರೆ ನಮ್ಮ ಹಸ್ಬೆಂಡ್ ನಾನು ಇಬ್ಬರು ಕುಡಿಯೋದ್ರಿಂದ ಕಷಾಯ ತೀರೋಗಿದೆ. ಪುನಃ ಮಾಡ್ಕೊಳ್ಳೋಕ್ಕೆ ನನಗೆ ಟೈಮೇ ಆಗ್ತಾಯಿಲ್ಲ. ಇನ್ನೊಬ್ಬರು ಯಾರೋ ಕಮೆಂಟ್ ಮಾಡಿದ್ರಿ ಫ್ರೆಂಡ್ಸ್, ನನಗೆ ಎಕ್ಸಸೈಸ್ ಮಾಡೋಕ್ಕಾಗಲ್ಲ ಮ್ಯಾಮ್, ಮತ್ತು ವಾಕ್ ಹೋಗೋಕ್ಕಾಗಲ್ಲ, ಸುಸ್ತಾಗುತ್ತೆ ಅಂತೀವ್ರು. ಏನು ಮಾಡಿ ಗೊತ್ತಾ, ಪ್ರೋಟೀನ್ ನೀವು ಸೇವನೆ ಮಾಡ್ತಾಯಿಲ್ಲ ಅನಿಸುತ್ತೆ ಫ್ರೆಂಡ್ಸ್. ಪ್ರೋಟೀನು ಹೈ ಪ್ರೋಟೀನ್ ಹೇರಳವಾಗಿ ತೊಗೋಬೇಕು ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರು. ದಿನಕ್ಕೊಂದು ಮೊಟ್ಟೆ ತುಂಬುವುದು ನಮ್ಮ ಮೊಟ್ಟೆ ತಗೊಳ್ಳಿ ಫ್ರೆಂಡ್ಸ್ ಡೈಲಿ. ಅದರಲ್ಲಿ ಪ್ರೋಟೀನ್ ಹೇರಳವಾಗಿದೆ, ಎಲ್ಲದಕ್ಕಿಂತ ಪ್ರೋಟೀನ್ ಅದರಲ್ಲಿದೆ. ಈಗ ಪ್ರೋಟೀನ್ ಯಾವುದ್ರಲ್ಲಿದೆ ಅಂತ ಮೆನ್ಷನ್ ಮಾಡ್ತೀನಿ, ನಿಮಗೆ ಯಾವ್ದು ಅನುಕೂಲ ಅದನ್ನು ಟ್ರೈ ಮಾಡಿ. ಒಟ್ಟಿನಲ್ಲಿ ಬೆಳಗಿನ ತಿಂಡಿಗೆ ಪ್ರೋಟೀನ್ ಅತ್ಯವಶ್ಯಕ ಫ್ರೆಂಡ್. ಪ್ರೋಟೀನ್ ಬೇಕೇ ಬೇಕು, ಪ್ರೋಟೀನ್ ಅಂತೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಮೊಳಕೆ ಕಾಳಲ್ಲಿದೆ, ಮತ್ತು ಹೆಸ್ರು ಕಾಳಲ್ಲಿದೆ, ಹಾಲಲ್ಲಿದೆ, ಮೊಸರಲ್ಲಿದೆ. ಹಾಲು, ಮೊಸರು, ಮೊಳಕೆ ಕಾಳು, ಹೆಸ್ರು ಕಾಳು, ಆಮೇಲೆ ಕಡಲೆ ಕಾಳಲ್ಲಿದೆ. ಚೋಯಾ ಚಂಕ್ಸಲ್ಲಿದೆ. ಚೋಯಾ ಚಂಕ್ಸು ಜಾಸ್ತಿ ಸಿಟಿ ಕಡೆ ಯೂಸ್ ಮಾಡ್ತಾನೆ ಇರ್ತೀರಿ, ನಮ್ಮ ಕಡೆ ಸ್ವಲ್ಪ ಕಡಿಮೆ, ನಿಮ್ಮ ಕಡೆ ಜಾಸ್ತಿ ಯೂಸ್ ಮಾಡ್ತಾನೆ ಇರ್ತೀರಿ. ಮತ್ತು ಪನ್ನೀರಲ್ಲಿದೆ. ಯಾರು ವೆಜ್ ಅವರು ಪನ್ನೀರ್ ಯೂಸ್ ಮಾಡಿ, ಪನ್ನೀರ್ ಯೂಸ್ ಮಾಡಿ. ಪನ್ನೀರಲ್ಲಿದೆ ಪ್ರೋಟೀನು. ಮತ್ತು ನಮ್ಮಂಥ ಗೌಡಾಸ್ ಅವ್ರಿಗೆ ಚಿಕನಲ್ಲಿದೆ. ಚಿಕನ್ ತಿಂತಾ ಬನ್ನಿ. ಚಿಕನ್ ಅಂದ್ಬಿಟ್ಟು ಹೆಚ್ಚಾಗಿ ತಿನ್ನಬಾರ್ದು, ಇಷ್ಟು ಪ್ರೋಟೀನ್ ಅಂತ ಇರುತ್ತೆ ಅಷ್ಟು ತೊಗೋಬೇಕು. ಚಿಕನಲ್ಲಿದೆ. ಮತ್ತು ಫಿಶಲ್ಲಿದೆ. ಫಿಶಲ್ಲೂ ಅಷ್ಟೇ ಒಮೆಗಾ 3 ಹೇರಳವಾಗಿದೆ. ಪ್ರೋಟೀನ್ ಎಲ್ಲ ರಿಚ್ ಆಗಿದೆ ಫ್ರೆಂಡ್ಸ್. ಎಲ್ಲ ಇಷ್ಟಕ್ಕೆಲ್ಲ ಫ್ರೆಂಡ್ಸ್ ಹೆಚ್ಚು ಪ್ರೋಟೀನ್ ಇರೋದು ಮೊಟ್ಟೆ. ಇದಕ್ಕೆಲ್ಲ ಸಮ ಮೊಟ್ಟೆ. ನೀವು ಡೈಲಿ ಒಂದು ಮೊಟ್ಟೆ, ಮಕ್ಕಳಿಂದ ಹಿಡಿದು ದೊಡ್ಡ ಮುದುಕರಾಗೋವರೆಗೂ ಮೊಟ್ಟೆ ಕೊಡ್ತಾ ಬನ್ನಿ. ಪ್ರೋಟೀನ್ ಇದೆ. ನೀವು ಡೈಲಿ ಒಂದು ಮೊಟ್ಟೆ ತೊಗೊಳ್ಳಿ ಫ್ರೆಂಡ್ಸ್. ನಮ್ಮನೇಲೂ ಅಷ್ಟೇ, ನಾವು ಡೈಲಿ ಕಂಪಲ್ಸರಿ ಮೊಟ್ಟೆ ತೊಗೋತೀವಿ. ಮೊಟ್ಟೆ ಅಂತೂ ನಾವು ಸ್ಕಿಪ್ ಮಾಡೋದೇ ಇಲ್ಲ. ಅದರಲ್ಲಿ ನಾನು ಒಬ್ಬಳೇ ಸೋಮವಾರ ಒಂದಿನ ತಿನ್ನಲ್ಲ ನಾನು, ಮತ್ತು ಗುರುವಾರ ತಿನ್ನಲ್ಲ, ಶನಿವಾರ ತಿನ್ನಲ್ಲ. ನಾನು ಹೀಗೆ ವಾರ ಅಂತೆಲ್ಲ ತಿನ್ನಲ್ಲ, ಬಟ್ ಇನ್ನು ಬಾಕಿ ದಿನ ನಮ್ಮ ಮನೇಲಿ ಮೊಟ್ಟೆ ಇದ್ದೇ ಇರುತ್ತೆ. ಇದು ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಮೊಟ್ಟೆ ಇದು ಈಗ ಒಂದು ಟ್ರೈ ತಿರೋಯ್ತು ಅಂದರೆ ನೆಕ್ಸ್ಟ್ ಇನ್ನೊಂದು ಟ್ರೈ ತರಿಸ್ತೀವಿ. ನಮ್ಮ ಮನೇಲಿ ಆಸ್ಪತ್ರೆಗೆ ಖರ್ಚು ಮಾಡೋದು ಕಡಿಮೆ, ಊಟಕ್ಕೆ ಖರ್ಚು ಮಾಡೋದು ಜಾಸ್ತಿ. ಆಲ್ರೆಡಿ ನಾನು ಎಲ್ಲ ವೀಡಿಯೋಸಲ್ಲೂ ಹೇಳ್ತಾನೆ ಇರ್ತೀನಿ. ನಮ್ಮ ಅತ್ತೆ ಮಾವಂಗೂ ಅಷ್ಟೇ ಫ್ರೆಂಡ್ಸ್, ಡೈಲಿ ಒಂದೊಂದು ಮೊಟ್ಟೆ. ರಾತ್ರಿ ಟೈಮಾದ್ರೂ ಸರಿ, ಇಲ್ಲ ಊಟಕ್ಕೆ ಅಲ್ಲಿಗೆ ಹಾಕ್ಕೊಟ್ಬಿಡ್ತೀನಿ. ಬೇರೆ ಟೈಮಾದ್ರೂ ಸರಿ, ಮಿಸ್ಸೇ ಮಾಡಲ್ಲ. ಡೈಲಿ ಒಂದೊಂದು ಮೊಟ್ಟೆ ಇದ್ದೇ ಇರುತ್ತೆ. ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಡೈಲಿ ಒಂದೊಂದು ಮೊಟ್ಟೆ ಸೇವನೆ ಮಾಡಿ, ತುಂಬಾ ಒಳ್ಳೆಯದು. ಬುದ್ಧಿಶಕ್ತಿಗೂ ಅಷ್ಟೇ,
ನಮ್ಮ ಡೈಜೆಷನ್ಗೂ ಅಷ್ಟೇ ಪ್ರೋಟೀನ್ ಹೇರಳವಾಗಿದೆ, ಸುಸ್ತು ಆಗಲ್ಲ ಅನ್ನೋರಿಗೆಲ್ಲ ಇದು ಮೊಟ್ಟೆ ಡೈಲಿ ಒಂದೊಂದು ಮೊಟ್ಟೆ ತಿಂತಾ ಬನ್ನಿ. ಆಸ್ಪತ್ರೆಯಿಂದ ದೂರ ಇರಬೇಕು ಅನ್ನೋರು ಮೊಟ್ಟೆ ಅಂತೂ ಮಿಸ್ ಮಾಡಲೇಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ನಾನು ಹೀಗೆ ಡೈಲಿ ಒಂದೊಂದು ಮೊಟ್ಟೆ ತೊಗೋತೀವಿ. ಅದರಲ್ಲಿ ನಾನೇ ವಾರದಲ್ಲಿ 3 ಡೇಸ್ ತಿನ್ನಲ್ಲ. ಇವಾಗ ಸಾಮಾನ್ಯ ನೋಡಿದ್ದೀರಿ ಅಂತ ಜಿಮ್ಗೆ ಹೋಗೋರು ಫ್ರೆಂಡ್ಸ್ ದಿನಕ್ಕೆ 4 ಮೊಟ್ಟೆ ತಿಂತಾರೆ, ನೋಡಿದ್ದೀರಿ ಅಲ್ವ ನೀವು ಜಿಮ್ಗೆ ಹೋಗೋರೆಲ್ಲ. ಹಾಗೆ ನೀವು ಅಷ್ಟೇ ಡೈಲಿ ವಯಸ್ಸಾದವ್ರ ಮಕ್ಕಳಿಗೆ ಸ್ನ್ಯಾಕ್ಸು ಅದು ಇದು ಎಲ್ಲ ಕೊಡ್ತೀರ, ಅದ್ರ ಬದಲು ಡೈಲಿ ಒಂದೊಂದು ಮೊಟ್ಟೆ ಕೊಡಿ. ನನ್ನ ಸಜೆಷನ್ ಹೇಳೋದಾದರೆ ಡೈಲಿ ಒಂದೊಂದು ಮೊಟ್ಟೆ ಮಕ್ಕಳಿಗೆ ತುಂಬಾ ಒಳ್ಳೆಯದು. ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಡೈಲಿ ಒಂದೊಂದು ಮೊಟ್ಟೆ ಸೇವನೆ ಮಾಡಿ. ದಿನಕ್ಕೆ ಒಂದು ಮೊಟ್ಟೆ ತುಂಬುವುದು ನಮ್ಮ ಹೊಟ್ಟೆ. ಪ್ರೋಟೀನ್ ಹೇರಳವಾಗಿರೋದು ಫ್ರೆಂಡ್ಸ್. ನಂಬರ್ 1 ಪ್ರೋಟೀನ್ ಇರೋದು ಇದರಲ್ಲೇ. ಒಂದು ಮೊಟ್ಟೆಲೆ ಫ್ರೆಂಡ್ಸ್ 6 ಗ್ರಾಮ್ ಪ್ರೋಟೀನ್ ಸಿಗುತ್ತೆ, ನಾನು ತಿಳ್ಕೊಂಡಿರೋ ಮಟ್ಟದಲ್ಲಿ. ಯಾಕಂದರೆ ನಾನು ವೆಯ್ಟ್ ಲಾಸ್ ಮಾಡಬೇಕು ಅಂದಾಗ ಇದೆಲ್ಲ ಸರ್ಚ್ ಮಾಡೇ ನಾನು ವೆಯ್ಟ್ ಲಾಸ್ ಮಾಡಿದ್ದು ನಾನು. ಯಾಕಂದರೆ ಸುಮ್ಮನೆ ವೆಯ್ಟ್ ಲಾಸ್ ಮಾಡಿಬಿಡೋಕ್ಕಾಗಲ್ಲ ಫ್ರೆಂಡ್ಸ್, ಅವೆಲ್ಲ ತಿಳ್ಕೊಂಡು ವೆಯ್ಟ್ ಲಾಸ್ ಮಾಡಬೇಕು. ಅದಕ್ಕೆ ಮೊಟ್ಟೆ ಅಂತೂ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಈಗಲೂ ಅಷ್ಟೇ ನಮ್ಮ ಹುಡುಗರು ಏನಾದರೂ ಇಲ್ಲೇ ಬಂದು 1 ಮಂತು 15 ದಿನ 20 ದಿನ ಇದ್ದರೆ ಇಲ್ಲಿ ನಮ್ಮ ಪಕ್ಕದಲ್ಲಿ ನಾಟಿ ಕೋಳಿ ಮೊಟ್ಟೆ ಸಿಗುತ್ತೆ. ಅದು ಒಂದಕ್ಕೆ 15 ರೂಪಾಯಿ ಫ್ರೆಂಡ್ಸ್. ಆ ಥರ ಆಗುತ್ತೆ, ನಮ್ಮ ಹುಡುಗರಿಗಿಂತ ಹೆಚ್ಚ ಅಂದ್ಬಿಟ್ಟು ನಾನು ಅದನ್ನು ತರಿಸಿ ಡೈಲಿ ಕುಡಿಸ್ತೀನಿ ಫ್ರೆಂಡ್ಸ್. ಅವ್ರು ಡೈಲಿ ಕುಡಿತಾರೆ, ಇಬ್ಬರು ಕುಡಿತಾರೆ. ನನ್ನ ಮಗನೂ ಕುಡಿತಾಳೆ, ನನ್ನ ಮಗಳು ಸಹ ಕುಡಿತಾರೆ. ಅವರು ಹೊರಗಡೆ ಹೋಯ್ತೀನಿ ಅಂದಾಗಲೂ ಅದನ್ನು ಪ್ಯಾಕ್ ಮಾಡಿ ಒಂದು ಬಾಕ್ಸ್ಗೆ ಅಕ್ಕಿ ಹಾಕ್ಬಿಟ್ಟು ಅಕ್ಕಿ ಒಳಗಡೆ ಈ ಮೊಟ್ಟೆಗಳನ್ನ ಹಿಂಗೆ ಪ್ಯಾಕ್ ಮಾಡಿ ಇಟ್ಟು ಬಾಕ್ಸಲ್ಲಿ ಕೊಟ್ಟು ಕಳಿಸ್ತೀನಿ ನಾನು. ಆ ರೀತಿ ಫ್ರೆಂಡ್ಸ್ ನಮ್ಮ ಮನೇಲಿ ಆಸ್ಪತ್ರೆಯಿಂದ ದೂರ ಆರೋಗ್ಯಕ್ಕೆ. ಈಗ ನಮ್ಮ ಪಕ್ಕದ ಮನೆಯವರು ನನಗೊಂದು ಚೀಟಿ ಕಟ್ಟು ಅಂತ ಬಂದಿದ್ದರು. ಅಯ್ಯೋ ಈಗಿರೋ ಚೀಟಿನೇ ಮೇಂಟೈನ್ ಮಾಡೋಣ ಆಗಲ್ಲ ಕಣವ ಕಟ್ಟೋಕ್ಕೆ ಅಂತ. ನಾನು ಅದಕ್ಕೆ ಹುಡುಗಿ ಏನಂತಾಯಿತು ಗೊತ್ತಾ ಫ್ರೆಂಡ್ಸ್, ಅಕ್ಕ ನೀವು ಮನೆಗೆ ಖರ್ಚು ಮಾಡ್ತಿರಲ್ಲ, ಸೊಪ್ಪು ತರಕಾರಿ ಮೊಟ್ಟೆ ಚಿಕನ್ನು ಫಿಶ್ಶು ಎಲ್ಲ ಹೆವಿ ಖರ್ಚು ಮಾಡ್ತೀರ, ಅದರಲ್ಲಿ ನೀನು ಸ್ವಲ್ಪ ಉಳಿತಾಯ ಮಾಡಿದ್ರೆ ಚೀಟಿಗಳೆಲ್ಲ ಹಾಕೋಬೋದು, ಅದರಲ್ಲಿ ಸ್ವಲ್ಪ ಉಳಿತಾಯ ಮಾಡಿ ಒಂದೇ ಒಂದು ಹಾಕ್ಕೊಡಿ ನನಗೆ ಅಂತ ಕೇಳಿಕೊಂಡ್ರು. ನೋವೇ ಚಾನ್ಸೇ ಇಲ್ಲ ಫ್ರೆಂಡ್ಸ್. ಯಾಕಂದರೆ ಆರೋಗ್ಯ ಚೆನ್ನಾಗಿರಬೇಕು. ಈಗ ನಾವು ಇದರಲ್ಲಿ ಉಳಿತಾಯ ಮಾಡೋಕ್ಕೆ ಹೋದರೆ ಒಂದ್ಸಲಿ ಹೋಗಿ ಬೆಡ್ ಮೇಲೆ ಮಲಿಕೊಂಡ್ರೆ 3 ಡೇಸ್ಗೆ ಲಕ್ಷಾನುಗಟ್ಟಲೆ ಕಟ್ಟಿಸ್ಕೊತಾರೆ ಈಗಿನ ಆಸ್ಪತ್ರೆಗಳಲ್ಲಿ. ಅದು ನಮ್ಗೆ ಬೇಡ. ನಮ್ಮ ಆರೋಗ್ಯ ನಾವೇ ಚೆನ್ನಾಗಿ ನೋಡ್ಕೊಬಿಟ್ರೆ ಅಲ್ಲಿ ಕಟ್ಟೋ ದುಡ್ಡು ಇಲ್ಲೇ ಉಳಿತಾಯ ಮಾಡ್ಕೋಬೋದು. ಇದು ನನ್ನ ಥಿಂಕಿಂಗ್. ನೀವು ಅಷ್ಟೇ ಆರೋಗ್ಯ ಚೆನ್ನಾಗಿ ನೋಡ್ಕೋ. ಸೊಪ್ಪು ತರಕಾರಿ ಹೇರಳವಾಗಿ ತಿನ್ನಿ. ಹಾಲಲ್ಲೂ ಪ್ರೋಟೀನ್ ಇದೆ ಫ್ರೆಂಡ್ಸ್. ಆದರೆ ನಾವು ವೆಯ್ಟ್ ಲಾಸ್ ಮಾಡೋದ್ರಿಂದ ಹಾಲು ಕಡಿಮೆ ತೊಗೋಬೇಕು. ಒಂದು ಚಿಕ್ಕ ಗ್ಲಾಸ್ ತೊಗೊಂಡ್ರೆ ಸಾಕು. ವೆಯ್ಟ್ ಲಾಸ್ ಮಾಡೋರು ವೆಯ್ಟ್ ಗೇನ್ ಆಯ್ತೀನಿ ಅನ್ನೋರು ಹಾಲು ತೊಗೋಬೋದು. ಮೊಸರಲ್ಲೂ ಪ್ರೋಟೀನ್ ಇದೆ, ಹೆಸರು ಕಾಳಲ್ಲೂ ಪ್ರೋಟೀನ್ ಇದೆ, ಪನ್ನೀರಲ್ಲೂ ಪ್ರೋಟೀನ್ ಇದೆ. ಈಗ ಪ್ರೋಟೀನ್ ಯಾವುದಾದ್ರು ಇದೆ ಅಂತ ನಾನು ಹೇಳಿದ್ದೀನಿ. ಈ ರೀತಿ ವೆಯ್ಟ್ ಲಾಸ್ ಮಾಡೋರು ಪ್ರೋಟೀನ ಹೇರಳವಾಗಿ ತೊಗೊಳ್ಳಿ, ವೆಯ್ಟ್ ಲಾಸ್ ಆಗುತ್ತೆ. ಬನ್ನಿ ಈಗ ವಿಡಿಯೋ ಕಂಟಿನ್ಯೂ ಮಾಡೋಣ. ಇವತ್ತು ಫ್ರೆಂಡ್ಸ್ ನಿನ್ನೆ ನಾನು ಮಾದಪ್ಪನ ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ, ಅದು ಕ್ಲಿಪ್ಪಿಂಗ್ ತೊಗೊಬಂದಿದ್ದೀನಿ. ನಾನು ಒಬ್ಬಳೇ ಹೋಗಬೇಕು ಅನ್ನಿಸ್ತು, ಹೊಟ್ಟೋದೆ. ನಾನು ಮೊದಲು ಒಬ್ಬೊಬ್ಬಳೇ ಹೋಗ್ತಿದ್ದೆ ಫ್ರೆಂಡ್ಸ್. ಆದರೆ 1 ಇಯರಿಂದ ನಿಲ್ಲಿಸ್ಬಿಟ್ಟಿದ್ದೆ ಹೋಗೋದು. ಅದಕ್ಕೆ ಏನೇನೋ ಆಯ್ತೇನೋ ಅಂತ ಅನ್ನಿಸ್ತು. ಇದ್ದಕ್ಕಿದಂಗೆ ಮೊನ್ನೆ ಹೋಗಬೇಕು ಅನ್ನಿಸ್ತು. ಬಟ್ ನಾನು ಅಮಾವಾಸ್ಯೆಲೆಲ್ಲ ಹೋಗಲ್ಲ ಫ್ರೆಂಡ್ಸ್. ಅಮಾವಾಸ್ಯೆಲಿ ಹೆವಿ ರಶ್ಶು, ಆಮೇಲೆ ದೇವ್ರು ನೋಡೋಕ್ಕೆ ಬಿಡೋಲ್ಲ. ನಾನು ಮೇನು ಹೋದ್ಮೇಲೆ ದೇವ್ರು ನೋಡಬೇಕು. ನಾನು ಹೋಗೋದೇ ದೇವ್ರು ನೋಡೋಕ್ಕೋಸ್ಕರ. ದೇವ್ರ ದರ್ಶನಕ್ಕಾಗಿ ಇಲ್ಲಿಂದ ಅಲ್ಲಿ ತನಕ ಹೋಗ್ತೀವಿ ಟ್ರಾವೆಲ್ ಮಾಡಿಕೊಂಡು. ದೇವ್ರು ನೋಡಿದಂತೆ ನನಗೆ ಬಂದರೆ ಸಮಾಧಾನ ಆಗೋಲ್ಲ. ನಿನ್ನೆ ಮಾತ್ರ ಫ್ರೆಂಡ್ಸ್ ಪರವಾಗಿಲ್ಲ ಅನ್ನೋಂಗಿತ್ತು, ಅಷ್ಟೇನು ರಶ್ ಇರಲಿಲ್ಲ. ದೇವ್ರ ದರ್ಶನ ಸೂಪರಾಗಾಯಿತು. ಚೆನ್ನಾಗಿ ದೇವ್ರು ನೋಡಿಕೊಂಡು ದರ್ಶನ ಮಾಡಿಕೊಂಡು ಸ್ವಲ್ಪ ಚಿತ್ರಾನ್ನ ಮಾಡ್ಕೊಂಡು ಹೋಗಿದ್ದೆ. ಆ ಚಿತ್ರಾನ್ನ ಕ್ಲಿಪ್ಪಿಂಗ್ ಹಾಕಿದ್ದೀನಿ. ವಿಡಿಯೋಲಿ ಸ್ಕಿಪ್ ಮಾಡಿಬಿಡಿ, ಕೊನೆ ತನಕ ನೋಡಿ. ಮತ್ತು ಅಲ್ಲಿ ಸ್ವಲ್ಪ ವೀಡಿಯೋ ತೊಗೊಬಂದಿದ್ದೀನಿ ಫ್ರೆಂಡ್ಸ್. ಆದರೆ ನನ್ನ ಫೋಟೋ ಎಲ್ಲ ತೊಗೊಳಕ್ಕಾಗಲಿಲ್ಲ. ಅಲ್ಲಿ ಫೋಟೋ ತೊಗೊಡಿ, ಸ್ವಲ್ಪ ವೀಡಿಯೋ ಮಾಡಿಕೊಡಿ ಅಂತ ಅಲ್ಲಿ ಪಕ್ಕದವ್ರಿಗೆ ಕೊಟ್ಟರೆ ಅವ್ರಿಗೆ ಹೇಗೆ ವೀಡಿಯೋ ಮಾಡಬೇಕು ಅಂತಲೇ ಗೊತ್ತಿಲ್ಲ ಫ್ರೆಂಡ್ಸ್. ಹಿಂಗೆ ಮಾಡ್ತಾರೆ. ಆ್ಯಕ್ಚುಲಿ ಶಾರ್ಟ್ಸ್ಗೆ ರೀಲ್ಸ್ಗಾದರೆ ಹಿಂಗೆ ಮಾಡಬೇಕು, ಯೂಟ್ಯೂಬ್ಗಾದರೆ ಹಿಂಗೆ ಮಾಡಬೇಕು. ಅವ್ರು ಹಿಂಗೆ ಮಾಡಿ ಅಂದರೆ ಹಿಂಗೆ ಫೋಟೋ ತೆಗೆದು ಕೊಡ್ತಾರೆ, ಹಿಂಗೆ ವೀಡಿಯೋ ಮಾಡಿಕೊಡ್ತಾರೆ. ಬಟ್ ಬೇರೆಯವ್ರಿಗೆಲ್ಲ ನಾವು ಹೇಳೋಕ್ಕಾಗುತ್ತಾ? ಅದಕ್ಕೆ ಅಷ್ಟು ವೀಡಿಯೋಸ್ ಫೋಟೋಸ್ ತೊಗೊಳಕ್ಕಾಗಲಿಲ್ಲ. ಸ್ವಲ್ಪನೇ ನಾನೇ ತೊಗೊಂಡಿದ್ದೀನಿ, ಅದನ್ನು ಹಾಕಿದ್ದೀನಿ. ಎಲ್ಲಿ ವೀಡಿಯೋ ಸ್ಕಿಪ್ ಮಾಡಿಬಿಡಿ. ಮಾದಪ್ಪ ಎಲ್ಲರಿಗೂ ಒಳ್ಳೇದು ಮಾಡಿ. ವೀಡಿಯೋ ಕೊನೆ ತನಕ ನೋಡಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ, ಅದನ್ನು ಜಾಯಿನ್ ಮಾಡ್ತೀನಿ ಫ್ರೆಂಡ್ಸ್. ದೇವಸ್ಥಾನದ ವೀಡಿಯೋ ಮಾದಪ್ಪ ಎಲ್ಲರಿಗೂ ಒಳ್ಳೇದು ಮಾಡಿ ಆ ವಿಡಿಯೋ ನೋಡ್ಕೊಬನ್ನಿ. ನಾನು ಇವಾಗ ಅಡುಗೆ ಕಂಟಿನ್ಯೂ ಮಾಡ್ತೀನಿ. ಅಡುಗೆನೇ ಮಾಡಿದ್ದೀನಿ ಫ್ರೆಂಡ್ಸ್. ಇವತ್ತು ತಿಂಡಿ ಮಾಡಲಿಲ್ಲ. 4 ಮುದ್ದೆ ಮಾಡಿದ್ದೀನಿ, ಮಾಮೂಲಿ ರೈಸ್ ಮಾಡಿದ್ದೀನಿ. ಆಲೂಗೆಡ್ಡೆ ಮತ್ತು ಅಲಸಂದೆ ಕಾಳು ಹಾಕಿ ಹಸಿ ತಣ್ಣಿಕಾಳು ಸಾಂಬಾರು ಮಾಡಿದ್ದೀನಿ ಫ್ರೆಂಡ್ಸ್. ಇದು ಮಂಗಳವಾರದ ಬ್ಲಾಗ್ ಇದು. ಈಗ ನಮ್ಮ ಹಸ್ಬೆಂಡ್ ಬರ್ತಾರೆ, ತೋಟಕ್ಕೆ ಊಟ ಹಾಕ್ಕೊಡ್ಬೇಕು ಅವ್ರಿಗೆ. ನನಗೊಂದು ಕಾಮೆಂಟ್ ಬಂದಿತ್ತು ಫ್ರೆಂಡ್ಸ್, ಡೈಲಿ ನಿಂಬೆಹಣ್ಣು ಯೂಸ್ ಮಾಡಿ ಅಂತ ಹೇಳ್ತೀರಾ ನೀವೆಲ್ಲ ವೀಡಿಯೋವಲ್ಲೂ. ನನಗೆ ನಿಂಬೆಹಣ್ಣು ಅಂದ್ರೇ ಇಷ್ಟ ಇಲ್ಲ ಮ್ಯಾಮ್ ಅಂತ ಯಾರೋ ಒಬ್ಬರು ಕಮೆಂಟ್ ಮಾಡಿದರು.
ನಿಂಬೆಹಣ್ಣು ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಗೊತ್ತಾ ನಿಮಗೆ? ಗೊತ್ತಿಲ್ಲ. ಅದೊಂದು ಸಣ್ಣ ನಿಂಬೆಹಣ್ಣು ಎಷ್ಟೊಂದು ಹೆಲ್ಪ್ ಮಾಡುತ್ತೆ ಅಂದರೆ ಅದು ವಾತ ಪಿತ್ತ ಕಫದೋಷ ಇದಕ್ಕೆಲ್ಲ ತುಂಬಾ ಒಳ್ಳೆಯದು. ಖಾಲಿ ಹೊಟ್ಟೆಯಲ್ಲಿ ನಿಂಬೆಹಣ್ಣು ಸೇವನೆ ಮಾಡೋದ್ರಿಂದ ಫ್ರೆಂಡ್ಸ್ ಬಿಸಿನೀರಿಗೆ ಹಿಂಡ್ಕೊಂಡು ಸುಮಾರು ಜನ ವೆಯ್ಟ್ ಲಾಸ್ ಅಂತ ಕುಡಿತಾರೆ, ನೋಡಿದ್ದೀರಾ. ನಾನು ಸಹ ಕುಡಿತೀನಿ, ಆದರೆ ನಾನು ಕಷಾಯಕ್ಕೆಲ್ಲ ಯೂಸ್ ಕುಡಿತೀನಿ. ಆ ರೀತಿ ಕುಡಿಯೋದ್ರಿಂದ ನಿಜವಾಗ್ಲೂ ಬೊಜ್ಜು ಕಡಿಮೆ ಆಗ್ತಾ ಬರುತ್ತೆ. ಅದರಲ್ಲಿ ವಿಟಮಿನ್ ಸಿ ಹೇರಳವಾಗಿದೆ ಫ್ರೆಂಡ್ಸ್. ಚರ್ಮದ ಕಾಂತಿ ಹೆಚ್ಚಿಸುತ್ತೆ ಫ್ರೆಂಡ್ಸ್. ದಿನ ಸ್ಕಿನ್ನು ನೀವೇ ಟ್ರೈ ಮಾಡ್ತಾಯಿರಿ, ಆವಾಗ ನಿಮ್ಮ ಸ್ಕಿನ್ನಲ್ಲೇ ನಿಮಗೆ ವ್ಯತ್ಯಾಸ ಗೊತ್ತಾಗುತ್ತೆ. ಶುಗರು BP ಸಮಸ್ಯೆಯನ್ನು ಸಹ ನಿವಾರಣೆ ಮಾಡ್ತಾ ಬರುತ್ತೆ ಫ್ರೆಂಡ್ಸ್. ಇದು ಅವ್ರು ಬೇಕಾದರೂ ಯೂಸ್ ಮಾಡ್ಬೋದು. ಡೈಲಿ 1 ನಿಂಬೆಹಣ್ಣು ಕುಡಿತಾ ಬನ್ನಿ. ಒಬ್ಬ ಮನುಷ್ಯನಿಗೆ ಡೈಲಿ 1 ನಿಂಬೆಹಣ್ಣು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಇದರಲ್ಲಿ ಆಮ್ಲರಸ ಹೊಂದಿದೆ ಫ್ರೆಂಡ್ಸ್. ಇದು ನಿಂಬೆಹಣ್ಣು ತುಂಬಾ ಒಳ್ಳೆಯದು, ಆರೋಗ್ಯಕ್ಕೆ ಯೂಸ್ ಮಾಡಿ. ಇದು ಭಾನುವಾರದ ಬ್ಲಾಗ್ ಫ್ರೆಂಡ್ಸ್. ಇದು ಭಾನುವಾರ ನಾನು ನಾಳೆ ಬೆಟ್ಟಕ್ಕೆ ಹೋಗೋಣ ಅಂತ 4 ಗಂಟೇಲಿ ಮನೆಯೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಕಸ ಗುಡಿಸೋದು ನಿಮ್ಗೆ ತೋರಿಸಿಲ್ಲ, ಕಸ ಎಲ್ಲ ಗುಡಿಸಾಗಿದೆ ಆಲ್ರೆಡಿ. ಈಗ ಒರೆಸ್ಕೋತಾ ಇದ್ದೀನಿ, ನೀಟಾಗಿ ಒರೆಸ್ಬಿಟ್ಟು ನೆಕ್ಸ್ಟ್ ಇವಾಗ ಪಾತ್ರೆ ಎಲ್ಲ ವಾಶ್ ಮಾಡೋಕ್ಕೆ ಹೋಗ್ತೀನಿ. ಪಾತ್ರೆ ಹೆವಿ ಇದೆ ಫ್ರೆಂಡ್ಸ್. ಮನೆ ಕ್ಲೀನ್ ಮಾಡ್ತೀವಿ ಅಂದರೆ ಪಾತ್ರೆ ಎಲ್ಲ ಜಾಸ್ತಿ ಆಗಿರುತ್ತೆ, ನಿಮ್ಗೆ ಆಲ್ರೆಡಿ ಗೊತ್ತು. ಅದಕ್ಕೆ ನಾನು ಬೆಳಗೋದೆಲ್ಲ ತೋರಿಸಿಲ್ಲ. ನೀಟಾಗಿ ಈಗ ಇಷ್ಟು ಪಾತ್ರೆ ಎಲ್ಲ ಬೆಳಗಿದ್ದೀನಿ. ಇಷ್ಟೆಲ್ಲ ಪಾತ್ರೆ ಎಲ್ಲ ಬೆಳಗಿ ನಲ್ಲಿ ನೀರು ಬಂದಿತ್ತು. ಮಾಮೂಲಿ ನಮ್ಮ ತಾಮ್ರದ ತಪ್ಪಲೆಯಲ್ಲಿ ನಾವು ನೀರು ಕುಡಿಯೋದು. ಅದ್ರ ಬಗ್ಗೆ ಡೀಟೇಲ್ಸ್ ಬೇಕು ಅಂದರೆ ನಾನು ಕಮೆಂಟ್ ಮಾಡಿ ತೋರಿಸ್ತೀನಿ. ಇದು ಎಷ್ಟೊಂದು ಬೆನಿಫಿಟ್ ಇದೆ ಅಂದರೆ ಆಹಾ ಅಂತೀರಾ ನೀವು, ಅಷ್ಟೊಂದು ಬೆನಿಫಿಟ್ ಇದೆ ಆ ತಾಮ್ರದ ತಪ್ಪಲೆ ನೀರು ಕುಡಿಯೋದ್ರಿಂದ ಫ್ರೆಂಡ್ಸ್. ಸಾಮಾನ್ಯ ಜನಕ್ಕೆ ಗೊತ್ತೇ ಇರುತ್ತೆ, ಕೆಲವ್ರಿಗೆ ಗೊತ್ತಿಲ್ಲ ಅಷ್ಟೇ. ಈಗ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಈಗ ಆಲ್ಮೋಸ್ಟ್ ಕೆಲಸ ಎಲ್ಲ ಆಗಿದೆ. ಇದು ಫ್ರೆಂಡ್ಸ್ ಈಗ ನಾನು ತೋರಿಸ್ತಾ ಇರೋದು ಸೋಮವಾರದ ಬ್ಲಾಗ್. ಸೋಮವಾರ ಬೆಳಿಗ್ಗೆ 3:30ಗೆ ಎದ್ದಿದ್ದೀನಿ ಫ್ರೆಂಡ್ಸ್. 3:30ಗೆ ಎದ್ದು ನಾನು ಬಾಗಿಲಿಗೆ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಬಂದುಬಿಟ್ಟು ಸ್ನಾನ ಎಲ್ಲ ಮುಗೀತು, ಪೂಜೆ ಎಲ್ಲ ಮುಗೀತು. ಎಲ್ಲ ಆದಮೇಲೆ ಈಗ ನಾನು ಚಿತ್ರಾನ್ನ ಮಾಡ್ಕೋತಾ ಇದ್ದೀನಿ. ಏನಕ್ಕೆ ಚಿತ್ರಾನ್ನ ಮಾಡ್ಕೋತಾ ಇದ್ದಾರೆ ಇಷ್ಟೊತ್ತಿಗೆ ಅಂತ ಇದ್ದೀರಾ? ಬೆಟ್ಟಕ್ಕೆ ಹೋಗ್ತಾ ಇದ್ದೀನಲ್ಲ ತಗೊಂಡು ಹೋಗೋಕ್ಕೆ ಫ್ರೆಂಡ್ಸ್. ಅಲ್ಲಿ ನಾನು ಪ್ರಸಾದ ಎಲ್ಲ ವೆಯ್ಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಆ ಕಡೆಯಿಂದ ನಾನು ರಿಟರ್ನ್ ವಾಪಸ್ ಬರಬೇಕು. ಅದರಿಂದ ಇಲ್ಲೇ ಮಾಡ್ಕೋಬೇಕು. ಅದಕ್ಕೆ ನಾನು ಚಿತ್ರಾನ್ನ ರೆಡಿ ಮಾಡೋ. ಇದಕ್ಕೆ ಏನೇನು ಹಾಕ್ತೆ ಅಂತ ಹೇಳ್ತೀನಿ. ಎಣ್ಣೆ ಹಾಕ್ತೆ, 1 ಬೌಲ್ ಎಣ್ಣೆ ಹಾಕ್ತೆ, ಸಾಸಿವೆ ಮತ್ತು ಕಡಲೆಬೀಜ, ಕಡಲೆಬೇಳೆ, ಉದ್ದಿನಬೇಳೆ ಇಷ್ಟನ್ನು ಹಾಕಿದ್ದೀನಿ ಫ್ರೆಂಡ್ಸ್. ಇಷ್ಟನ್ನು ಹಾಕಿ ಇದು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಕಡಲೆಬೀಜ, ಕಡಲೆಬೇಳೆ, ಉದ್ದಿನಬೇಳೆ, ಈಗ ಹಸಿಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಜೀರಿಗೆ ಇಷ್ಟು ಹಾಕಿದ್ದೀನಿ. ಈಗ ಬೆಳ್ಳುಳ್ಳಿ ಜಜ್ಕೊಂಡು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ರೀತಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ನೀವು ಮಾಡೋ ರೀತಿಯೇ ನಾನು ತೋರಿಸಿರೋದು. ನಮ್ಮ ಮನೇಲಿ ಯಾವ ರೀತಿ ಮಾಡ್ಕೊತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಕರಿಬೇವಿನ ಸೊಪ್ಪು ಸಹ ನಾನು ಹಾಕಿದ್ದೀನಿ. ಈಗ ನೀಟಾಗಿ ಇದನ್ನು ಫ್ರೈ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಲೈಟಾಗಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ಜಾಸ್ತಿ ಅರಿಶಿನ ಹಾಕ್ಕೊಬಿಟ್ರೆ ನನಗೆ ಅಷ್ಟು ಚಿತ್ರಾನ್ನ ಇಷ್ಟ ಆಗೋಲ್ಲ. ನನಗೆ ಲೈಟಾಗಿ ಹಾಕ್ಕೊಂಡ್ರೆ ಇಷ್ಟ. ಈಗ ಲೈಟಾಗಿ ಅರಿಶಿನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈಗ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಫ್ರೆಂಡ್ಸ್ ನಿಂಬೆಹಣ್ಣು ಮಡಿಕೋತೀನಿ. ನಿಂಬೆಹಣ್ಣು ಹಿಂಡ್ಕೊಂಡು ಆಗಿದೆ. ಮೀಡಿಯಮ್ ಸೈಜ್ದು 3 ನಿಂಬೆಹಣ್ಣು ಹಿಂಡಿದ್ದೀನಿ. 3 ನಿಂಬೆಹಣ್ಣು ರಸನ ಈಗ ಸ್ವಲ್ಪ ಕಾಯಿ ತುರಿ ಹಾಕ್ಬಿಟ್ಟು ನೆಕ್ಸ್ಟು ನಿಂಬೆಹಣ್ಣು ರಸ ಹಾಕ್ತೀನಿ. ಬನ್ನಿ ಈಗ ಅದನ್ನು ತೋರಿಸ್ತೀನಿ ನಾನು ನಿಮಗೆ. ಚಿತ್ರಾನ್ನ ಅಂತೂ ಎಷ್ಟು ಚೆನ್ನಾಗಿತ್ತು ಅಂದರೆ ಫ್ರೆಂಡ್ಸ್, ನಮ್ಮ ಮನೇಲಿ ಇದೇ ರೀತಿ ಕಡಲೆಬೀಜ, ಕಡಲೆಬೇಳೆಕಾಳು, ಉದ್ದಿನಬೇಳೆ ಎಲ್ಲ ಜಾಸ್ತಿ ಇರಬೇಕು. ಆಗಿದ್ರೇ ನನಗಿಷ್ಟ ಆಗೋದು. ಒಂದೊಂದು ತುತ್ತಿಗೆ ಒಂದೊಂದು ಕಡಲೆಬೀಜ ಸಿಗ್ತಾ ಇರಬೇಕು ಫ್ರೆಂಡ್ಸ್. ಈಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಕಾಯಿ ತುರಿ ಹಾಕಿದ್ದೀನಿ. ಸ್ವಲ್ಪನೇ ಲೈಟಾಗಿ ಹಾಕಿದ್ದೀನಿ ಕಾಯಿ ತುರಿನ. ಈಗ ನಿಂಬೆ ರಸನ ಸೋಸ್ಕೋತಾ ಇದ್ದೀನಿ ಫ್ರೆಂಡ್ಸ್. ಬೀಜ ಎಲ್ಲ ಇರುತ್ತಲ್ಲ ಅಂತ ಸೋಸ್ಕೋತಾ ಇದ್ದೀನಿ. 3 ನಿಂಬೆಹಣ್ಣು ಹಾಕಿದ್ದೀನಿ, ಮೀಡಿಯಮ್ ಸೈಜ್ದು. ಈಗ ಇದಕ್ಕೆ ಮೊದಲೇ ರೈಸ್ ಮಾಡಿ ಇಟ್ಕೋಬೇಕು, ಯಾಕಂದರೆ ಸ್ವಲ್ಪ ಅನ್ನ ಆರಬೇಕು. ನಾನು ಸ್ನಾನ ಆದ ತಕ್ಷಣವೇ ಅನ್ನಕ್ಕೆ ಇಟ್ಬಿಟ್ಟಿದ್ದೆ. 3:15 ಅನ್ನಕ್ಕೆ ಇಟ್ಬಿಟ್ಟು ನೆಕ್ಸ್ಟು ದೀಪ ಹಚ್ಚಿದ್ದೆ ನಾನು. ಈಗ ಇದಕ್ಕೆ ಈಗ ಸ್ವಲ್ಪ ಹುಳಿ ಎತ್ತು ಮಡಗ್ಬಿಟ್ಟು ಈಗ ಅನ್ನ ಹಾಕಿ ಕಲಸ್ಕೊಳ್ಳೋಣ ಫ್ರೆಂಡ್ಸ್. ಚಿತ್ರಾನ್ನ ತುಂಬಾ ಚೆನ್ನಾಗಿರುತ್ತೆ. ಯಾರ್ಯಾರಿಗೆ ನಿಮಗೂ ಈ ರೀತಿ ಚಿತ್ರಾನ್ನ ಕಡಲೆಬೀಜ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಜಾಸ್ತಿ ಹಾಕಿ ಮಾಡ್ತೀರಾ ನನಗೆ ಕಮೆಂಟ್ ಮಾಡಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ರೀತಿ ಒಂದ್ಸಲ ಚಿತ್ರಾನ್ನ ಮಾಡಿ. ನನಗೆ ಈರುಳ್ಳಿ ಎಲ್ಲ ಹಾಕಿದ್ರೆ ಇಷ್ಟ ಆಗೋಲ್ಲ, ಅದಕ್ಕೆ ನಾನು ಈರುಳ್ಳಿ ಹಾಕಿಲ್ಲ. ಸಿಂಪಲ್ಲಾಗಿ ಮಾಡಿದ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಬೇಕು ಅಂದರೆ ಇನ್ನೂ ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಳ್ಳಿ. ನನಗಿಷ್ಟೇ ಅರಿಶಿಣದ ಪುಡಿ ಸಾಕು. ಇವಾಗ ಇದನ್ನು ಬಾಕ್ಸ್ಗೆ ಹಾಕೋತಾ ಇದ್ದೀನಿ. ಇದನ್ನು ಫ್ರೆಂಡ್ಸ್ ನಾನು ಅಲ್ಲಿ ಪೂಜೆ ಆಗೋವರೆಗೂ ತಿನ್ನಲ್ಲ, ನೀರನ್ನು ಸಹ ಕುಡಿಯೋಲ್ಲ. ನನಗೆ ಪೂಜೆ ಎಲ್ಲ ಆದಮೇಲೆ ಚಿತ್ರಾನ್ನ ತೊಗೋತೀನಿ. ಅದನ್ನು ನಾನು ಲಾಸ್ಟ್ ಎಂಡಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ಈಗ ಇಷ್ಟನ್ನು ನಾನು ಇಷ್ಟೊಂದು ಹಾಕತ್ತಿರಲಿಲ್ಲ. ನಮ್ಮ ಹಸ್ಬೆಂಡು ಬೇಡ ಹಾಕು ಅಂತ ಅಂದರು. ಅದಕ್ಕೆ ಇಷ್ಟು ಹಾಕ್ಕೊಂಡಿದ್ದೀನಿ. ಇಷ್ಟು ಊಟ ತಗೊಂಡು ಹೋಗ್ತಾಯಿದ್ದೀನಿ ಬೆಟ್ಟಕ್ಕೆ. ಈಗ ರೆಡಿಯಾಗಿದ್ದೀನಿ ಫ್ರೆಂಡ್ಸ್. ಈಗ ಟೈಮ್ ನೋಡಿ
ಅಷ್ಟು ಬೇಗ ಮಾಡಿದ್ರು ಎದ್ದು 5 ಗಂಟೆ ಆಗೇ ಹೋಯ್ತು. 5:15 5:20ಕ್ಕೆ ಬಸ್ ಬರುತ್ತೆ. ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕೀಗ ನಾನು. ಸ್ಟ್ಯಾಂಡ್ಗೆ ಹೋಗೋಕ್ಕೂ ಮುಂಚೆ ನಿಮ್ಗೆ ಸ್ವಲ್ಪ ಕ್ಲಿಪ್ಪಿಂಗ್ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಈ ಡ್ರೆಸ್ಸು ಬೇಕು ಅಂದರೆ ಇದೇ ವಿಡಿಯೋಲ್ಲಿ ಲಿಂಕ್ ಹಾಕ್ತೀನಿ. ತುಂಬಾ ಚೆನ್ನಾಗಿದೆ, ಬಟ್ಟೆ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ, ಬಜೆಟ್ ಫ್ರೆಂಡ್ಲಿಯಲ್ಲೇ ಸಿಕ್ಕಿದೆ, ಅಷ್ಟೇನು ಜಾಸ್ತಿ ಕಾಸ್ಟ್ಲಿ ಇಲ್ಲ. ಪರ್ಚೇಸ್ ಮಾಡಿ ಟ್ಯಾಗ್ ಹಾಕ್ತೀನಿ. ಈಗ ಫ್ರೆಂಡ್ಸ್ ಆಲ್ರೆಡಿ ನಮ್ಮೂರಿಂದ ಮೈಸೂರಿಗೆ ಬಂದಿದ್ದೀನಿ. ಈಗ ಮೈಸೂರು ಬಸ್ ಹತ್ತಿದ್ದೀನಿ. ಮೈಸೂರು ಬಸ್ಸಲ್ಲಿ ನಾನು ಟ್ರಾವೆಲ್ ಮಾಡ್ತಿದ್ದೀನಿ. ಏನಕ್ಕೆ ಹಿಂಗೆ ತಲೆಗೆಲ್ಲ ಹಿಂಗೆ ಕಟ್ಕೊಂಡವಳೆ ಅಂತ ಇದ್ದೀರಾ? ಫುಲ್ಲು ಗಾಳಿ ಬಿಸ್ತಾಯಿತ್ತು ಫ್ರೆಂಡ್ಸ್, ಅದಕ್ಕೆ ಗಾಳಿ ಕಿವಿಗೆಲ್ಲ ಹೊಡಿತಾಯಿತ್ತು, ಅದಕ್ಕೆ ನಾನು ಹೀಗೆ ಕವರ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಸೇಫ್ಟಿ ಒಬ್ಬಳೇ ಹೋಗ್ತಿದ್ದೀನಲ್ವ, ಸೇಫ್ಟಿಗೆ ಹಾಗೆ ಫುಲ್ ಕವರ್ ಮಾಡ್ಕೊಂಡಿದ್ದೀನಿ. ಈಗ ಹೋಗ್ತಾಯಿದ್ದೀನಿ ಬೆಟ್ಟಕ್ಕೆ. ಮೈಸೂರು ಬಸ್ ಹತ್ತಿದ್ದೀನಿ ಫ್ರೆಂಡ್ಸ್. ಆದರೂ ಎಷ್ಟು ಬೇಗ ಹೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ. ನಾನು ಅಲ್ಲಿ ಬಸ್ ಹತ್ತಾಗ ಫ್ರೆಂಡ್ಸ್ 5:35 ನಮ್ಮೂರಿಂದ. ಇಲ್ಲಿಗೆ ಬಂದಾಗ 6:15. ಅಲ್ಲಿಂದ ನಾನು ಸ್ಟ್ಯಾಂಡ್ಗೆ ಹೋದಾಗ 7 ಗಂಟೆಗೆ ಇನ್ನೂ 10 ನಿಮಿಷ ಇತ್ತು ಫ್ರೆಂಡ್ಸ್ ಸ್ಟಾರ್ಟ್ ಮಾಡ್ದೆ. ಈಗ ಮೈಸೂರಲ್ಲಿ ನಾನು ಒಟ್ಟಿನಲ್ಲಿ 6:50ರಲ್ಲಿ ಮೈಸೂರು ಬಿಟ್ಟೆ. 6:50ರಲ್ಲಿ ಮೈಸೂರು ಬಿಟ್ಟರೆ ಫ್ರೆಂಡ್ಸ್ 10:05ಕ್ಕೆಲ್ಲ ಬೆಟ್ಟಕ್ಕೆ ಹೊಟ್ಟೋದ. ತುಂಬಾ ಫಾಸ್ಟಾಗಿ ಹೋದ. ಅನ್ನೂರಿಗೆ ಹೇಗೆ ಹೋದ ಅನ್ನೋದೇ ಗೊತ್ತಾಗಲಿಲ್ಲ, ಯಾಕಂದರೆ ನಾನು ಸ್ವಲ್ಪ ನಿದ್ದೆ ಮಾಡ್ಕೊಬಿಟ್ಟೆ, ಬೇಗನೆ ಎದ್ದಿದ್ನಲ್ಲ ಅಂದ್ಬಿಟ್ಟು. ನೋಡಿ ಈ ಕ್ಲಿಪ್ಪಿಂಗ್ ಒಂಥರ ನನಗಿಷ್ಟ ಆಯಿತು ವಾತಾವರಣ, ಅದಕ್ಕೆ ಇದೊಂದು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡೆ. ನಾವು ಚಿಕ್ಕವರಿದ್ದಾಗ ಫ್ರೆಂಡ್ಸ್ ಹೀಗೆ ಬೆಟ್ಟ ಎಳೆಯೋದು ಬೆಟ್ಟ ಹತ್ತದ ನೋಡಿದ್ರೆ ಎಲ್ಲ ಕಿರ್ಚ್ಕೊಳ್ಳೋವ ನಾವು ಬಸ್ ಒಳಗಡೆ, ಅಷ್ಟು ಚೆನ್ನಾಗಿರ್ತಿತ್ತು. ಈಗ ಬೆಟ್ಟ ಬಂದಿದ್ದೀನಿ. ಟೈಮಿಂಗ್ಸ್ 10:05 ಮನೆ ಬಿಟ್ಟಿದ್ದು ನಾನು. 5:15 ಸ್ಟ್ಯಾಂಡ್ಗೆ ಹೋಗಿದ್ದು, 5:35 ಬಸ್ ಹತ್ತಿದ್ದು, ಬೆಟ್ಟಕ್ಕೆ ಬಂದಿದ್ದು 10:05ಕ್ಕೆ ಕರೆಕ್ಟಾಗಿ ಬಂದು ಇಳಿದ ತಕ್ಷಣ ಟೈಮ್ ನೋಡ್ಕೊಂಡೆ 10:05. ಈಗ ಬನ್ನಿ ಫ್ರೆಂಡ್ಸ್, ಬೆಟ್ಟ ಬಂದಿದ್ದೀನಿ ನೋಡಿ. ಸುತ್ತ ದೇವಸ್ಥಾನದ ವಾತಾವರಣನೇ ಒಂಥರ ಚೆಂದ ಫ್ರೆಂಡ್ಸ್. ಬನ್ನಿ ನಿಮಗೂ ಮಾದಪ್ಪನ ದರ್ಶನ ಮಾಡಿಸ್ತೀನಿ. ಎಲ್ಲೂ ವೀಡಿಯೋ ಸ್ಕಿಪ್ ಮಾಡಿಬಿಡಿ, ಕೊನೆ ತನಕ ವೀಡಿಯೋ ನೋಡಿ. ಹೊಗೆ ಮಾದಪ್ಪನ ದರ್ಶನ ಮಾಡ್ಕೊಂಬರಾರಂತೆ ನೀವು ನನ್ನ ಜೊತೆಲಿ. ಈಗ ಮಾದಪ್ಪನ ದರ್ಶನ ಆಯಿತು ಫ್ರೆಂಡ್ಸ್. ದೇವ್ರನ್ನ ಚೆನ್ನಾಗಿ ನೋಡಿದೆ. ಈಗ ನೋಡಾದ್ಮೇಲೆ ಪೂಜೆ ಮಾಡಿಸ್ಬಿಟ್ಟು ನೋಡಿಕೊಂಡು ಬಂದು ಇವಾಗ ಕೂತಿದ್ದೀನಿ. ಸ್ವಲ್ಪ ರೆಸ್ಟ್ ಮಾಡಬೇಕು, ಕೂತ್ಕೋಬೇಕಲ್ಲ ಅದಕ್ಕೆ. ಈಗ ನೆಕ್ಸ್ಟು ಫ್ರೆಂಡ್ಸ್, ಈಗ
ಸ್ವಲ್ಪ ಈಚೆ ಎಲ್ಲ ಸುತ್ತಾಡಿಕೊಂಡು ನೆಕ್ಸ್ಟ್ ನಾನು ಬಸ್ಗೆ ಹೋಗ್ತೀನಿ. ಹೋದಾಗ 1 ಗಂಟೆ ಫ್ರೆಂಡ್ಸ್ ನಾನು ಬಸ್ಸಲ್ಲಿ ಹೋಗಿ ಕುತ್ಕೊಂಡಾಗ ಆವಾಗ ನಾನು ತಿಂಡಿ ತಿಂತೀನಿ. ಬೆಳಗ್ಗೆಯಿಂದ ನಾನು ಏನು ನೀರು ಕುಡ್ದಿರಲ್ಲ, ಊಟನೂ ಮಾಡಿರಲ್ಲ. ಆವಾಗ ಬಸ್ಸಲ್ಲೇ ತಿಂಡಿ ತಿಂತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರಾದರೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ ನೋಡಿ ಫ್ರೆಂಡ್ಸ್. ನೋಡಿ ಇವಾಗ ನಾನು ಚಿತ್ರಾನ್ನ ತಿಂತಾಯಿದ್ದೀನಿ. ಹೂಗೆ ಮಾದಪ್ಪ ಎಲ್ಲರಿಗೂ ಒಳ್ಳೇದು ಮಾಡಲಿ. ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಟೇಕ್ ಕೇರ್, ಬಾಯ್ ಬಾಯ್.